ಖಾಲಿ ಚೆಕ್ ಕಹಾನಿ, ಸಹ್ಯಾದ್ರಿ ಸಹಕಾರ ಸಂಘದ ವಿರುದ್ಧ ಎಫ್ಐಆರ್ ದಾಖಲು. ಖಾಲಿ ಚೆಕ್ ದುರ್ಬಳಕೆ ಆರೋಪ, ಸಹ್ಯಾದ್ರಿ ಸಹಕಾರ ಸಂಘಕ್ಕೆ ಕಾನೂನಿನ ಕಂಟಕ. ಸಹಿ ಮಾಡಿಸಿಕೊಂಡಿದ್ದ ಖಾಲಿ ಚೆಕ್ ಹಾಗೂ ದಾಖಲೆಗಳನ್ನು ದುರ್ಬಳಕೆ ಮಾಡಿಕೊಂಡು ಸುಳ್ಳು ಪ್ರಕರಣವನ್ನು ದಾಖಲಿಸಲಾಗಿದೆ ಎಂಬ ಆರೋಪದಡಿ ತೀರ್ಥಹಳ್ಳಿಯ ಸಹ್ಯಾದ್ರಿ ವಿವಿಧೋದ್ದೇಶ ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ಅದರ ಅಧ್ಯಕ್ಷ ಎಚ್ಎನ್ ವಿಜಯದೇವ್ ಹಾಗೂ ನಿರ್ದೇಶಕರ ವಿರುದ್ಧ ನ್ಯಾಯಾಲಯದ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಸಂಬಂಧ ಪದ್ಮಾವತಿ ಪ್ರೌಢಶಾಲೆಯ ಅಧ್ಯಕ್ಷ ನಾಗೇಶ್ ರಾವ್ ಆರ್ ಅವರು ದೂರನ್ನ ಸಲ್ಲಿಸಿದ್ದಾರೆ. ಈ ದೂರಿನ ಪ್ರಕಾರ 2012ರಲ್ಲಿ ಆರ್ಥಿಕ ನೆರವು ನೀಡುವುದಾಗಿ ಹೇಳಿ ಸಂಘದ ಕಚೇರಿಗೆ ಕರೆಸಿಕೊಂಡ ಅಧ್ಯಕ್ಷ ವಿಜಯದೇವ್ ಅವರು 20 ಲಕ್ಷ ರೂಪಾಯಿ ಸಾಲ ಮಂಜೂರು ಮಾಡುವ ನೆಪದಲ್ಲಿ ನಮಸ್ಕಾರ, ನಾನು ನಾಗೇಶ್ ರಾವ್. ತೀರ್ಥಹಳ್ಳಿಯಲ್ಲಿ ಸಹ್ಯಾದ್ರಿಯ ಒಂದು ಸಂತ್ರಸ್ತರ ಬಗ್ಗೆ 3 ದಿನಗಳಿಂದ ಚರ್ಚೆ ನಡೀತಾ ಇದೆ. ನಾನು ಸುಹಾದ್ರಲ್ಲಿ ಒಬ್ಬ. ನಾನು 2012ರಲ್ಲಿ ವಿಜಯದೇವರ ಕಡೆಯಿಂದ ಸಹ್ಯಾದ್ರಿಯಲ್ಲಿ ಒಂದು 20 ಲಕ್ಷ ಸಾಲ ತಗೊಂಡಿದ್ದೆ. ಆ ಸಾಲಕ್ಕೆ ಆಗ ಇನ್ಸ್ಟಾಲ್ಮೆಂಟು ಬಡ್ಡಿಯೆಲ್ಲನೂ ಕಟ್ಟಿದ್ದೀನಿ. ಈಗ ಮೊನ್ನೆ ನೋಡುವಾಗ ಅದು 70 ಲಕ್ಷಗಳನ್ನು ತೋರಿಸಿದ್ದಾರೆ. ನಾನು ಮೊನ್ನೆ ಕೋರ್ಟ್ಗೆ ಹೋದಾಗ ಗೊತ್ತಾಯ್ತು ನನಗೆ, 2017 ಮಾರ್ಚ್ 31ನೇ ತಾರೀಕು ನನಗೆ ಇನ್ನೊಂದು ಚೆಕ್ ಕೊಟ್ಟಿದ್ದಾರೆ. ಅದು ಥರ್ಡ್ ಪಾರ್ಟಿ ಚೆಕ್, ಬೇರೆ ಚೆಕ್. ನಂದು ಅಕೌಂಟ್ ಇದೇನೋ ಚೆನ್ನಾಗಿ ಗೊತ್ತಿತ್ತು. ಅಕೌಂಟ್ ಇದ್ದ ಮೇಲೂ ಇದು DCC ಬ್ಯಾಂಕ್ ಥರ್ಡ್ ಪಾರ್ಟಿ ಚೆಕ್ ಯಾಕೆ ಕೊಟ್ಟರು? ಅದು ಇಷ್ಟು ದೊಡ್ಡ ಅಮೌಂಟು ಅದು ಥರ್ಡ್ ಪಾರ್ಟಿ ಚೆಕ್ ಕೊಡೋಕ್ಕೆ ಬರೋಲ್ಲ. ಕ್ರಾಸ್ ಮಾಡಬೇಕು, ಅದು ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದ್ರೆ ಅಕೌಂಟ್ ಇನ್ನೆರಡು ಲೈನ್ ಆಗಿಬಿಟ್ರೆ ಕ್ರಾಸ್ ಚೆಕ್ ಆಗ್ಬಿಡೋದು. ಅದು ಬಿಟ್ಟು DCC ಬ್ಯಾಂಕ್ಗೆ ಈ ಥರ ಥರ್ಡ್ ಪಾರ್ಟಿ ಚೆಕ್ ಯಾಕೆ ಕೊಟ್ಟಿದ್ದಾರೆ? ಅದು 31 ಮಾರ್ಚ್ ಇಯರ್ ಎಂಡಿಂಗು. ಇಷ್ಟು ದೊಡ್ಡ ಅಮೌಂಟು ಕೊಡೋಕ್ಕೆ ಬರೋಲ್ಲ, ಹೇಗೆ ಕೊಟ್ಟೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಇದ್ರ ಬಗ್ಗೆ ತನಿಖೆ ಚೆಕ್ ಕೊಟ್ಟಿದ್ದಾರೆ. ನಂದು ಅಕೌಂಟ್ ಇದ್ದಾಗೂ ಇದು DCC ಬ್ಯಾಂಕ್ಗೆ ಥರ್ಡ್ ಪಾರ್ಟಿ ಚೆಕ್ ಕೊಡೋದಕ್ಕೆ ಸಾಹಸ ಯಾಕೆ ಮಾಡಿದ್ರು? ಜಸ್ಟ್ ಒಂದು 2 ಲೈನ್ ಮಾಡಿಬಿಟ್ಟಿದ್ರೆ ಅಕೌಂಟ್ ಪೇ ಚೆಕ್ ಆಗ್ಬಿಟ್ಟು ನನ್ನ ಅಕೌಂಟಿಗೆ ಬರೋದು. ಆ ಥರ ಮಾಡಿಲ್ಲ ಅವರು. ಈ ಥರ ಇದು ಯಾಕೆ ಹೀಗೆ ಮಾಡಿದ್ದಾರೆ? ಇದಕ್ಕೆ ತೀರ್ಥಹಳ್ಳಿಯ ಪ್ರಜ್ಞಾವಂತ ಜನಗಳನ್ನು ನಾನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನು ಕಾರಣ? ಖಾಲಿ ಕಾಗದಗಳಿಗೆ ಹಾಗೂ ಖಾಲಿ ಚೆಕ್ಗೆ ಸಹಿಯನ್ನ ಪಡೆದುಕೊಂಡಿದ್ದರು. ಆದರೆ ದಾಖಲೆಗಳಲ್ಲಿ 20 ಲಕ್ಷ ರೂಪಾಯಿ ಸಾಲ ನೀಡಿರುವಂತೆ ತೋರಿಸಿ ವಾಸ್ತವವಾಗಿ 17 ಲಕ್ಷ ರೂಪಾಯಿ ಮಾತ್ರ ನೀಡಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ನಂತರ 2014ರಲ್ಲಿ 10 ಲಕ್ಷ ರೂಪಾಯಿಗಳನ್ನ ಮರುಪಾವತಿಸಿದ್ದು, ಬಳಿಕ ಸಂಘದಲ್ಲಿ ನಡೆಸುತ್ತಿದ್ದ 10 ಲಕ್ಷ ರೂಪಾಯಿ ಮೌಲ್ಯದ ಚಿಟ್ ಯೋಜನೆಯಲ್ಲಿ ಸದಸ್ಯರಾಗಿ 40 ತಿಂಗಳು ಪ್ರತಿ ತಿಂಗಳು 25,000 ರೂಪಾಯಿಗಳಂತೆ ಒಟ್ಟು 10 ಲಕ್ಷ ರೂಪಾಯಿಯನ್ನ ಪಾವತಿಸಲಾಗಿದೆ. ಈ ಮೂಲಕ ಒಟ್ಟಾರೆ 20 ಲಕ್ಷ ರೂಪಾಯಿಗಳನ್ನ ಸಂಘಕ್ಕೆ ಪಾವತಿಸಿರುವುದಕ್ಕೆ ದಾಖಲೆಗಳಿವೆ ಎಂದು ದೂರುದಾರರು ತಿಳಿಸಿದ್ದಾರೆ. ಆದರೂ ಸಾಲದ ಭದ್ರತೆಗಾಗಿ ನೀಡಿದಂತಹ ಖಾಲಿ ಚೆಕ್ ಹಾಗೂ ದಾಖಲೆಗಳನ್ನ ಹಿಂದಿರುಗಿಸದೆ ಅವು ಕಳೆದು ಹೋಗಿದೆ ಎಂದು ತಿಳಿಸಲಾಗುತ್ತಿತ್ತು. ಬಳಿಕ ಅದೇ ಖಾಲಿ ಚೆಕ್ನಲ್ಲಿ 47,70,849 ರೂಪಾಯಿ ಮೊತ್ತವನ್ನ ನಮೂದಿಸಿ ಬ್ಯಾಂಕ್ಗೆ ಸಲ್ಲಿಸಲಾಗಿದ್ದು, ಚೆಕ್ ಅಮಾನ್ಯಗೊಂಡ ನಂತರ ಶಿವಮೊಗ್ಗ JMFC ನ್ಯಾಯಾಲಯದಲ್ಲಿ ತಮ್ಮ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ನಾಗೇಶ್ ರಾವ್ ಆರೋಪಿಸಿದ್ದಾರೆ. ತಾವು ಆ ಮೊತ್ತವನ್ನ ಪಾವತಿಸಬೇಕಾದ ಯಾವುದೇ ಬಾಧ್ಯತೆ ಹೊಂದಿರದಿದ್ದರೂ ಖಾಲಿ ಚೆಕ್ ದುರ್ಬಳಕೆ ಮಾಡಿಕೊಂಡು ಕಾನೂನು ಪ್ರಕ್ರಿಯೆಯನ್ನ ದುರುಪಯೋಗ ಪಡಿಸಿಕೊಂಡು ಮಾನಸಿಕ ಕಿರುಕುಳವನ್ನ ನೀಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ದೂರಿನ ಪರಿಶೀಲನೆಯ ಬಳಿಕ ನ್ಯಾಯಾಲಯದ ನಿರ್ದೇಶನದಂತೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದು, ಪ್ರಕರಣದ ಸತ್ಯಾಸತ್ಯತೆಯ ಕುರಿತು ತನಿಖೆ ಮುಂದುವರಿದಿದೆ. ಆರೋಪಗಳ ಕುರಿತು ತನಿಖೆಯ ಬಳಿಕವೇ ಅಂತಿಮ ಸತ್ಯಾಂಶ ಹೊರಬರಬೇಕಿದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.